ಹಾಯ್, ನಾನು ಯೂಸ್ ಫ್ರಮ್ ಟೆಕ್ ಇನ್ಫಾರ್ಮ್ ಕನ್ನಡ. ಇವತ್ತಿನ ಈ ಒಂದು ವಿಡಿಯೋದಾಗ ಐಫೋನ್ಗಳ ಬೆಲೆ ಸಿಕ್ಕಾಪಟ್ಟೆ ಜಾಸ್ತಿ ಆಗೈತಿ. ಎಲ್ಲಂತಂದ್ರೆ ಜಪಾನ್ದಾಗ ಐಫೋನ್ಗಳು ಮೊದಲು ಎಷ್ಟಿತ್ತು, ಈಗ ಎಷ್ಟಾಗೈತಿ ಅಂತ ತಿಳಿಸ್ಕೊಂಡ ಈ ವಿಡಿಯೋದಾಗ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಐಫೋನ್ 17 ಪ್ರೋ ಮ್ಯಾಕ್ಸ್ ಮೊದಲು 1,94,800 ರೂಪಾಯಿ ಇತ್ತು. ಈಗ 2,14,800 ರೂಪಾಯಿ ಆಗೈತಿ. ಎಷ್ಟು ಪರ್ಸೆಂಟ್ ಜಾಸ್ತಿ ಆಗೈತಿ ಅಂತೇಳಿ ನೋಡೋದಾದ್ರೆ 10.3% ಜಾಸ್ತಿ ಐತಿ. ಮೊದಲಿದ್ದ ಪ್ರೈಸ್ಗೆ ಈಗಿದ್ದು ಪ್ರೈಸ್ಗೆ 20,000 ರೂಪಾಯಿ ಜಾಸ್ತಿ ಐತಿ. ಮೊದಲಿದ್ದ ಪ್ರೈಸ್ಗೆ ಈಗಿರೋ ಪ್ರೈಸ್ಗೆ ಡಿಫ್ರೆನ್ಸ್. ನೆಕ್ಸ್ಟ್ ಐಫೋನ್ 17 ಪ್ರೋ ಮೊದಲು 1,79,800 ರೂಪಾಯಿ ಇತ್ತು. ಈಗ 1,94,800 ರೂಪಾಯಿ ಐತಿ. 8% ಜಾಸ್ತಿ ಐತಿ ಅಂತ ನೋಡೋದಾದ್ರೆ 8.3% ಜಾಸ್ತಿ ಐತಿ. ಮೊದಲಿದ್ದ ಪ್ರೈಸ್ಗೆ ಈಗಿರೋ ಪ್ರೈಸ್ಗೆ ಎಷ್ಟು ಸಾವಿರ ಡಿಫ್ರೆನ್ಸ್ ಅಂತಂದ್ರೆ 16,000 ಸಮಥಿಂಗ್ ಏನೋ ಡಿಫ್ರೆನ್ಸ್ ಮೊದಲಿರೋ ಪ್ರೈಸ್ಗೆ ಈಗಿರೋ ಪ್ರೈಸ್ಗೆ. ನೆಕ್ಸ್ಟ್ ಐಫೋನ್ ಇಯರ್ ಮೊದಲ 1,59,800 ರೂಪಾಯಿ ಇತ್ತು. ಈಗ 1,77,800 ರೂಪಾಯಿ ಆಗೈತಿ. ಎಷ್ಟು ಪರ್ಸೆಂಟ್ ಜಾಸ್ತಿ ಐತಿ ಅಂತ ನೋಡೋದಾದ್ರೆ 11.3% ಜಾಸ್ತಿ ಐತಿ ಮೊದಲಿರೋ ಪ್ರೈಸ್ಗೆ ಈಗಿರೋ ಪ್ರೈಸ್ಗೆ. ನೆಕ್ಸ್ಟ್ ಐಫೋನ್ 17 ಮೊದಲು 1,29,800 ರೂಪಾಯಿ ಇತ್ತು. ಈಗ 1,42,800 ರೂಪಾಯಿ ಆಗೈತಿ. ಎಷ್ಟು ಪರ್ಸೆಂಟ್ ಜಾಸ್ತಿ ಮಾಡ್ಯಾರ ಅಂತೇಳಿ ನೋಡೋದಾದ್ರೆ 10% ಜಾಸ್ತಿ ಐತಿ ಮೊದಲಿರೋ ಪ್ರೈಸ್ಗೆ ಈ ಪ್ರೈಸ್ಗೆ. ನೆಕ್ಸ್ಟ್ ಐಫೋನ್ 17 ಮೊದಲ 99,800 ರೂಪಾಯಿ ಇತ್ತು. ಈಗ 1,07,800 ರೂಪಾಯಿ ಆಗೈತಿ. ಅಪ್ರಾಕ್ಸಿಮೇಟ್ಲಿ 8% ಜಾಸ್ತಿ ಮಾಡ್ಯಾರ. ನೆಕ್ಸ್ಟ್ ಐಫೋನ್ 16 ಮೊದಲ 1,14,800 ರೂಪಾಯಿ ಇತ್ತು. ಈಗ 1,24,800 ರೂಪಾಯಿ ಮಾಡ್ಯಾರ. ಇದನ್ನು ಅಪ್ರಾಕ್ಸಿಮೇಟ್ಲಿ 8.7% ಜಾಸ್ತಿ ಮಾಡ್ಯಾರ. ಏನೂ ಮಾಡೋಕೆ ಬರೋಂಗಿಲ್ಲ, ಯಾಕಂತಂದ್ರೆ ಈಗೆಲ್ಲ ಪ್ರೊಸೆಸರ್ದ ಶಾರ್ಟೇಜ್ ಭಾಳ ಐತಿ. ಅದಕ್ಕೋಸ್ಕರ ಪ್ರೊಸೆಸರ್ದ ಸಿಕ್ಕಾಪಟ್ಟೆ ಬೆಲೆ ಜಾಸ್ತಿ ಆಗೈತಿ. ನೀವು ಬೇಕಾದ್ರೆ ಆ್ಯಂಡ್ರಾಯ್ಡ್ ನೋಡಿರಿ, ಎಂಟ್ರಿ ಲೆವೆಲ್ 5G ಪ್ರೊಸೆಸರ್ ಇದ್ದು ಮೊಬೈಲ್ಗಳನ್ನೆಲ್ಲ 15,000-16,000 ರೂಪಾಯಿ ಐತಿ. ಈಗ ಎಂಟ್ರಿ ಲೆವೆಲ್ 5G ಪ್ರೊಸೆಸರ್ ಇದ್ದು ಮೊಬೈಲ್ 15,000-16,000 ರೂಪಾಯಿ ರೇಟ್ ಐತಿ. ಏನು ಮಾಡೋಕೆ ಬರೋಂಗಿಲ್ಲ, ಯಾಕಂತಂದ್ರೆ ಪ್ರೊಸೆಸರ್ದ ಸಿಕ್ಕಾಪಟ್ಟೆ ಶಾರ್ಟೇಜ್ ಐತಿ. ಹಿಂಗಾಗಿ ಎಲ್ಲ ಜಾಸ್ತಿನೇ ಆಗೈತಿ. ಏನೂ ಮಾಡೋಕೆ ಬರೋಂಗಿಲ್ಲ. ಇದ್ರ ಬಗ್ಗೆ ನಿಮಗೇನು ಅನಿಸ್ತು ಅಂತ ಕೇಳಿ ಕಾಮೆಂಟ್ ಬಾಕ್ಸ್ನಾಗ ಕಾಮೆಂಟ್ ಮಾಡಿರಿ. ಇಂಥ ಟೆಕ್ ರಿಲೇಟೆಡ್ ವೀಡಿಯೋಸ್ಗಾಗಿ ನಮ್ಮ ಟೆಕ್ ಇನ್ಫಾರ್ಮ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಸಿಗೋಣ ಮುಂದಿನ ವೀಡಿಯೋದಾಗ.